ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾದ ಬೆನ್ನಲ್ಲೇ ಆ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಅತಿದೊಡ್ಡ ಜವಾಬ್ದಾರಿ ಪೊಲೀಸರಿಗಿದೆ. ಈ ಬೆನ್ನಲ್ಲೇ ಬಳ್ಳಾರಿಯ ನೂತನ ಎಸ್ಪಿ ಆಗಿ ಸುಮನ್ ಡಿ ಪೆನ್ನೇಕರ್ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಅವರು ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ. ಬಳ್ಳಾರಿ ಎಸ್ಪಿ ಕಚೇರಿಯಲ್ಲಿ ಸುಮನ್ ಪನ್ನೇಕರ್ ಅವರಿಗೆ ಗೌರವವನ್ನು ಕೂಡ ಸಲ್ಲಿಸಲಾಯಿತು. ಚಾರ್ಜ್ ತೆಗೆದುಕೊಂಡ ಬೆನ್ನಲ್ಲೇ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ ಎಸ್ಪಿ ಮೇಡಮ್ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಘಟನೆಯ ಬಗ್ಗೆ ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಗಲಾಟೆ ನಡೆದಂತಹ ಸ್ಥಳಕ್ಕೂ ಸಹಜವಾಗಿ ಅವರು ಭೇಟಿ ಕೊಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಅತಿ ದೊಡ್ಡ ಸವಾಲು ಚಾರ್ಜ್ ತೆಗೆದುಕೊಂಡ ಬೆನ್ನಲ್ಲೇ ಜವಾಬ್ದಾರಿ ಬಳ್ಳಾರಿಯಲ್ಲಿ ಮತ್ತೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ. ಈಗ ನೀವು ನೋಡ್ತಾ ಇದ್ದಂತಹ ದೃಶ್ಯ ಪೊಲೀಸರಿಂದ ಗೌರವ ವಂದನೆಯನ್ನ ಎಸ್ಪಿ ಮೇಡಮ್ ಸ್ವೀಕರಿಸ್ತಾ ಇರೋ ಸಂದರ್ಭ. ಚಾರ್ಜ್ ತೆಗೆದುಕೊಂಡ ಸ್ವಲ್ಪವೇ ಹೊತ್ತಲ್ಲಿ ಪೊಲೀಸರನ್ನ ಸಭೆ ಕರೆದಿದ್ದಾರೆ. ಕೆಲ ಇನ್ಸ್ಟ್ರಕ್ಷನ್ಸ್ ಅನ್ನು ಕೂಡ ಕೊಡ್ತಾರೆ. ಯಾಕಂದರೆ ತುಂಬ ಆರೋಪಗಳು ಕೇಳಿ ಬರ್ತಾ ಇದೆ. ಅಲ್ಲಿ ಪೊಲೀಸರು ಇಂಪಾರ್ಶಿಯಲ್ ಆಗಿ ಕೆಲಸ ಮಾಡ್ತಿಲ್ಲ, ಅಸಹಾಯಕರಾಗಿದ್ದಾರೆ, ಹೆಂಗೆ ಮಾಬ್ ಏನಾದರೂ ಕ್ರಿಯೇಟ್ ಆದರೆ ಅದನ್ನು ಹೆಂಗೆ ಸರಿಪಡಿಸ್ಬೇಕು ಅದು ಗೊತ್ತಿಲ್ಲ, ಯಾರು ಲೀಡ್ ತಗೊಳ್ಳಲ್ಲ, ಮತ್ತು ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಎಕ್ಸ್ಟ್ರೀಮ್ ಹಂತಕ್ಕೆ ಹೋದಾಗ ಅಲ್ಲಿ ನ್ಯೂಟ್ರಲ್ ಆಗಿ ಹೆಂಗೆ ಕ್ರಮಗಳನ್ನು ತಗೊಳ್ಬೇಕು ಅನ್ನೋದು ಗೊತ್ತಿಲ್ಲ. ಈ ಥರ ಸುಮಾರು ಆರೋಪಗಳಿದೆ ಪೊಲೀಸ್ ಇಲಾಖೆ ಮೇಲೆ. ಅದನ್ನೆಲ್ಲ ಹೇಗೆ ಸಮರ್ಥವಾಗಿ ನಿಭಾಯಿಸ್ತಾರೆ ಎಸ್ ಪಿ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಅಮರೇಶ್. ಬಳ್ಳಾರಿ ಪೊಲೀಸರು ತಮ್ಮ ಕಾರ್ಯವೈಖರಿಯ ಕಾರಣಕ್ಕೆ ಕಟು ವಿಮರ್ಶೆಗೆ ಒಳಗಾಗಿದ್ರು. ಈಗ ಎಸ್ ಪಿ ಮೇಡಮ್ ಅಧಿಕಾರದ ಫಸ್ಟ್ ಡೇನೇ ಅವರಿಗೆ ದೊಡ್ಡ ಸವಾಲಿದೆ. ಸೊ ಶಾಂತಿ ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಏನೆಲ್ಲ ಹೆಜ್ಜೆಗಳನ್ನು ಇಡ್ತಾರೆ ಮತ್ತು ಸೀನ್ ಆಫ್ ಕ್ರೈಮ್ಗೆ ವಿಸಿಟ್ ಕೊಡುವ ಸಾಧ್ಯತೆ ಎಷ್ಟು? ಮಮತಾ, ಬಳ್ಳಾರಿಯ ಬ್ಯಾನರ್ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ದಿನವೇ ಅಂದರೆ ಘಟನೆ ನಡೆದ ಮಾರನೇ ದಿನವೇ ಎಸ್ ಪಿ ಆಗಿದ್ದಂಥ ಪವನ್ ನಿಜ್ಜೂರ್ ಅವರನ್ನು ಸರ್ಕಾರ ಸಸ್ಪೆಂಡ್ ಮಾಡಿ ಆದೇಶ ಮಾಡಿತ್ತು. ಅದಾದಮೇಲೆ ನೆನ್ನೆನೂ ಕೂಡ DIG ಆಗಿರ್ತಕ್ಕಂಥ ವರ್ತಿಕಾ ಕಟ್ಯಾರ್ ಅವ್ರನ್ನೂ ಕೂಡ ಈಗ ಅವ್ರನ್ನೂ ಕೂಡ ವರ್ಗಾವಣೆ ಮಾಡೋದ್ರ ಮೂಲಕ ಸರ್ಕಾರ ಒಂದು ಹೆಜ್ಜೆಯನ್ನು ಒಂದು ಸ್ಟೆಪ್ಪನ್ನು ತೆಗೆದುಕೊಂಡಿರುವಂಥದ್ದು. ಅಂದರೆ ಬಳ್ಳಾರಿಯ ಬ್ಯಾನರ್ ಗಲಾಟೆಯನ್ನು ಆರಂಭದಲ್ಲಿ ನಿಯಂತ್ರಣ ಮಾಡಬೇಕಾಗಿತ್ತು, ಆದರೆ ಅದೆಲ್ಲದಕ್ಕೂ ಕೂಡ ಪೊಲೀಸ್ ವೈಫಲ್ಯನೇ ಕಾರಣ ಅನ್ನುವಂಥದ್ದು ಈಗಾಗಲೇ ಜಗಜ್ಜಾಹೀರಾಗಿತ್ತು. ಅದೇ ಕಾರಣಕ್ಕೋಸ್ಕರ ಇದೀಗ ಬಳ್ಳಾರಿ ಎಸ್ ಪಿ ಯನ್ನಾಗಿ ಹಿರಿಯ ಅಂದ್ರೆ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂತಾನೆ ಹೆಸರು ಮಾಡಿರ್ತಕ್ಕಂಥ ಪನ್ನೇಕರ್ ಅವ್ರನ್ನ ಇದೀಗ ನೇಮಕ ಮಾಡಿರುವಂಥದ್ದು. ಅಂದ್ರೆ ಸುಮನ್ ಪನ್ನೇಕರ್ ಅವ್ರನ್ನ ನೇಮಕ ಮಾಡಿ ಸರ್ಕಾರ ಆದೇಶ ಮಾಡಿದೆ. ಅದರ ಭಾಗವಾಗಿ ಅವರು ಕೂಡ ಇವತ್ತು ಜಿಲ್ಲೆಗೆ ಆಗಮಿಸೋದ್ರ ಮೂಲಕ ಇವತ್ತು ಅಧಿಕೃತವಾಗಿ ಚಾರ್ಜ್ ಅನ್ನು ತೆಗೆದುಕೊಂಡಿದ್ರೆ. ಆರಂಭದಲ್ಲೇನೆ ಅವರು ಎಲ್ಲ ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿಗಳ ಸಭೆಯನ್ನ ಕರೆಯೋದ್ರ ಮೂಲಕ ಘಟನೆ ಸಂಬಂಧಪಟ್ಟಂತೆ ಇಂಚುಂಚು ಮಾಹಿತಿಯನ್ನು ಕೂಡ ಕಲಿಯಾಕುವಂತ ಕೆಲಸವನ್ನ ಮಾಡ್ತಾ ಇದ್ರೆ. ಅಂದ್ರೆ ಕ್ರೈಮ್ ಆಫ್ ಸೀನ್ ಹೇಗೆ ನಡೀತು, ಹೇಗೆಲ್ಲ ನಡೀತು, ಮತ್ತು ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅನ್ನುವಂಥ ರೀತಿಯಲ್ಲಿ ಒಂದಿಷ್ಟು ವಿಡಿಯೋಗಳನ್ನು ಕೂಡ ತರಿಸ್ಕೊಂಡು ಅವುಗಳನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸಕ್ಕೆ ಮೊದಲ ದಿನವೇ ಇದೀಗ ಸುಮನ್ ಪನ್ನೇಕರ್ ಕಾರ್ಯಾರಂಭ ಮಾಡಿದರೆ. ಅದ್ರ ಜೊತೆಗೆ ಅಧಿಕಾರಿಗಳ ಮೇಲೂ ಕೂಡ ಒಂದಿಷ್ಟು ಗರಂ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಒಟ್ಟಾರೆಯಾಗಿ ಪೊಲೀಸ್ ಇಲಾಖೆ ಮೇಲೆ ಸಾಕಷ್ಟು ಆರೋಪಗಳು ಬಂದಿತ್ತು. ಇಡೀ ಪ್ರಕರಣವನ್ನು ನಿಭಾಯಿಸುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿತ್ತು. ಇದೇ ಕಾರಣಕ್ಕಾಗಿ ಇಲ್ಲಿ ಗಲಭೆ ನಡೆದು ಓರ್ವ ಕಾಂಗ್ರೆಸ್ ಕಾರ್ಯಕರ್ತನು ಕೂಡ ಸಾವಾಗಲಿಕ್ಕೆ ಇದು ಕಾರಣ ಆಯಿತು ಅನ್ನುವಂಥ ಆರೋಪಗಳ ನಡುವೆ ಸರ್ಕಾರ ಒಂದು ಮಹತ್ವದ ಹೆಜ್ಜೆ ನೀಡೋದ್ರ ಮೂಲಕ SP ಮತ್ತು DIG ಇಬ್ಬರನ್ನು ಕೂಡ ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ರೆ ಮತ್ತೊಬ್ಬರನ್ನ ವರ್ಗಾವಣೆ ಮಾಡಿತ್ತು. ಇದೀಗ ಮತ್ತೆ ಇಬ್ಬರು ಹೊಸ ಅಧಿಕಾರಿಗಳನ್ನ ಜಿಲ್ಲೆಗೆ ನೇಮಕ ಮಾಡೋದ್ರ ಮೂಲಕ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಮಹತ್ವದ ಹೆಜ್ಜೆ ನಿಟ್ಟಿದೆ. ಅದರ ಭಾಗವಾಗಿ ಸುಮನ್ ಡಿ ಪನ್ನೇಕರ್ ಅವರು ಸಹಿತ ಇದೀಗ ಅಧಿಕಾರಿಗಳ ಸಭೆಯನ್ನ ಮಾಡಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಅವೆಲ್ಲ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತು ಇಡೀ ಪ್ರಕರಣವನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥ ರೀತಿಯಲ್ಲಿ ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮಮತಾ, ಧನ್ಯವಾದ ಅಮರೇಶ್ ತಮ್ಮ ಮಾಹಿತಿಗಾಗಿ. ಸೊ ಅಧಿಕಾರದ ಹಸ್ತಾಂತರ ಆಗಿದೆ ಅನ್ನೋದ್ರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಇದು ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಗಿದೆ.